ಚಿತ್ರದುರ್ಗದ ಐತಿಹಾಸಿಕ ಶಕ್ತಿ ದೇವತೆಗಳ ಸಮಾಗಮದ ಭೇಟಿ ಉತ್ಸವವು ಸಡಗರ ಸಂಭ್ರಮಗಳಿಂದ ಅದ್ದೂರಿಯಾಗಿ ನಡೆಯಿತು. ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಜನಸಮೂಹ ಸಾಕ್ಷಿಯಾಯಿತು. ಮಕ್ಕಳನ್ನು ನೋಡಲು ಬಂದಿದ್ದ ಅಕ್ಕ ಬರಗೇರಮ್ಮನಿಗೆ ತಂಗಿಯಾದ ತಿಪ್ಪಿನಘಟ್ಟಮ್ಮ ಮಕ್ಕಳು ಮನೆಯಲ್ಲಿ ಇದ್ದರೂ ಮಕ್ಕಳಿಲ್ಲ ಎಂದು ಸುಳ್ಳು ಹೇಳಿದ್ದು, ಇದರಿಂದ ಕೋಪಗೊಂಡ ಬರಗೇರಮ್ಮ ಮಕ್ಕಳು ಕಲ್ಲಾಗಲಿ ಎಂದು ಶಾಪ ನೀಡುತ್ತಾಳೆ. ಮುಖ ನೋಡುವುದಿಲ್ಲ ಎಂದು ಹೇಳಿ ಹೊರಟುಹೋದ ಬರಗೇರಮ್ಮಳನ್ನು 1 ವರ್ಷಕ್ಕೆ ಒಂದೇ ಬಾರಿ ಭೇಟಿಯಾಗುವ ತಿಪ್ಪಿನಘಟ್ಟಮ್ಮ ಉತ್ಸವವು ಸಡಗರ ಸಂಭ್ರಮಗಳಿಂದ ನಗರದ ದೊಡ್ಡಪೇಟೆಯಲ್ಲಿ ನಡೆಯುತ್ತದೆ. ವಿಮಾನದಿಂದಲೇ ಬರುವ ಇಬ್ಬರು ಕೊನೆಯಲ್ಲಿ ಭೇಟಿಯಾಗುತ್ತಾರೆ. ಇಂತಹ ಶಕ್ತಿದೇವತೆಗಳ ಭೇಟಿಯನ್ನು ಕಣ್ತುಂಬಿಸಿಕೊಳ್ಳಲು ನಾಡಿನಾದ್ಯಂತ ಜನಸ್ತೋಮ ನೆರೆದಿರುತ್ತದೆ.